ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಹಂಚಿಕೆ ಪ್ರಕ್ರಿಯೆ ಕೊನೆ ಹಂತಕ್ಕೆ ಬಂದೀಗ ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಸಂದರ್ಭದಲ್ಲಿ ಒಂದು 2-3 ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಬೇಕಾದಂಥ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಮೊದಲನೇದೇನು ಅಂತ ಹೇಳಿದ್ರೆ 2021ರಿಂದ ರೈತರಿಗೆ ಹಂಚಿಕೆ ಮಾಡೋದು ಸಲುವಾಗಿ ಎಂಟರ್ಟೈನ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಸರ್ಕಾರ ಮಾಡೋದು. ಎಂಟರ್ಟೈನ್ಮೆಂಟ್ ಸರ್ಟಿಫಿಕೇಟು ಇದುವರೆಗೂ 2026ಕ್ಕೆ ಬಂದಾಗ 50% 55% ಎಂಟರ್ಟೈನ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ಹೊಸ ರೀತಿಯಾಗಿ ಏನು ಶುರು ಮಾಡಿದ್ದಾರೆ ಅಂದರೆ, ಆ ಎಂಟರ್ಟೈನ್ಮೆಂಟ್ ಸರ್ಟಿಫಿಕೇಟ್ 5 ವರ್ಷದಿಂದ ಏನು ಸರ್ಕಸ್ ಮಾಡೋದಲ್ಲ ಇವರು, ಈಗ ಆ ಸರ್ಟಿಫಿಕೇಟ್ಗಳನ್ನು ಸರೆಂಡರ್ ಮಾಡಿ ನೀವು ಹಂಚಿಕೆ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ. ಸರೆಂಡರ್ ಮಾಡೋದಾಗಿದ್ದರೆ 5 ವರ್ಷಗಳಿಂದ ಇವರು ಹಂಚಿಕೆ ಪ್ರಕ್ರಿಯೆಗೆ ಎಂಟರ್ಟೈನ್ಮೆಂಟ್ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಏನಿತ್ತು ಒಂದು ಕಡೆ. ಜೊತೆಗೆ ಎರಡನೇದು, BDA ಯಾವತ್ತೂ ಕೂಡ ರೈತರನ್ನ ನಾವೇನು 40% ಶೇರ್ದಾರಿದ್ದೀವಿ, ನಮ್ಮನ್ನು ಯಾವತ್ತೂ ಅವ್ರು ಶೇರ್ದಾರರು ಅಂತಾಗಲಿ ಅಥವಾ ಒಂದು ನಾವು ಪಾಲ್ದಾರಿಕೆ ಅಂತ ಅನ್ನೋದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ರೈತರ ಜೊತೆ ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇಲ್ಲ. ಅವ್ರು ಏಕಪಕ್ಷೀಯವಾಗಿ ನಿರ್ಧಾರಗಳು ಅಂತ ಅಂತಾರೆ. ಮೊದಲನೇದು ಪೂರ್ವಾಭಿವೃದ್ಧಿ ತೆರಿಗೆ ಅಂತ ವಿಧಿಸಿದ್ರು. 17 ಗ್ರಾಮಕ್ಕೆ 17 ಥರ ಪೂರ್ವಾಭಿವೃದ್ಧಿ ತೆರಿಗೆ ವಿಧಿಸಿದ್ರು. ಜೊತೆಗೆ ಈಗ ಹೊಸ ಶುರು ಮಾಡಿದರೆ, ಒಂದು ನಿವೇಶನಕ್ಕೆ ರೈತರಿಗೆ ಏನು ಅಲಾಟ್ ಮಾಡ್ತಾ ಇದ್ದಾರೆ, ರೈತರಿಗೆ ಅಲಾಟ್ ಮಾಡ್ತಕ್ಕಂಥ ಒಂದು ನಿವೇಶನಕ್ಕೆ 54,000 ರೂಪಾಯಿ ಏನು ಆಡಳಿತಾತ್ಮಕ ವೆಚ್ಚ ಅಂತೇಳಿ ಕಟ್ಟಬೇಕು ಅಂತಂತೇಳಿ ಶುರು ಮಾಡ್ತಾ ಇದ್ದಾರೆ. ಎಲ್ಲಿಂದ ರೈತರ ತಗೊಂಡು ಕೊಡೋದು 54,000? ಈಗ 5 ವರ್ಷದಿಂದ ಒಂದು ಕಾಳ 3,500 ಎಕರೆಯಲ್ಲಿ ಒಂದು ಕಾಳ ಬಿತ್ತನೆ ಇಲ್ಲ, ಹೈನುಗಾರಿಕೆ ಇಲ್ಲ, ಕೃಷಿ ಇಲ್ಲ, ವ್ಯವಸಾಯ ಮೊದಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು 54,000 ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ತಗೊಂಡು BDA ಮಾಡಿದಂಥ ಸಂದರ್ಭದಲ್ಲಿ ಪಾಲಿಸಿಗಳ ಜೊತೆ ಹೋಗ್ತಾ ಇದೆ. ಅವ್ರದ್ದೇ ಆದಂಥ BDA ಪಾಲಿಸಿಗಳಿದ್ದಾವೆ, ಆ ಪಾಲಿಸಿ ಜೊತೆ ಹೋಗ್ತಾ ಇದೆ. ರೈತರ ವಿಚಾರ ಬಂದಾಗ ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ. 4-5 ಆಪ್ಷನ್ ಕೊಡೋದು. ಈಗ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ನನ್ನ ಜಮೀನು ಹೋಗಿದ್ರೆ ನಾನು ಅರ್ಜಿ ಕೊಡ್ತಾ ಇದ್ದೆ, ನನ್ನ ಅರ್ಜಿಗೆ ಇಮಿಡಿಯೇಟ್ CD ಕೊಡ್ತಾ ಇದ್ರು. CD ಮೇಲೆ ಸೆಕ್ರೆಟರಿ ಒಂದು ಅಲಾಟ್ಮೆಂಟ್ ಲೆಟರ್ ಕೊಡ್ತಾ ಇದ್ರು. ಅಲಾಟ್ಮೆಂಟ್ ಲೆಟರ್ ತಗೊಂಡ್ಬಂದ್ರೆ ರಿಜಿಸ್ಟರ್ ಆಗೋದು, ತಗೊಂಡೋಗಿ ಖಾತೆ ಮಾಡಿಸ್ಕೊಳ್ತಿದ್ವಿ. ಈಗ ವೆಬ್ಸೈಟ್ಗೆ ಹಾಕ್ತೀವಿ ಅಂತಕ್ಕಂಥ ಹೊಸ ಕತೆ ಶುರು ಮಾಡಿದ್ದಾರೆ. ವೆಬ್ಸೈಟ್ ನೋಡೋದಕ್ಕೆ ಇಲ್ಲಿ ಎಷ್ಟು ಜನ ರೈತರಿಗೆ ವೆಬ್ಸೈಟ್ ನೋಡಿ ಹೋಗಿ ನನ್ನ ಸೈಟ್ ಎಲ್ಲಿದೆ ಅಂತ ನೋಡೋದಕ್ಕೆ ಬರ್ತದೆ. ನಾನು ಸರ್ಕಾರದಲ್ಲಿ ಬೇಡ್ಕೊಳ್ಳೋದಿಷ್ಟೇ, 2008ರಲ್ಲಿ ಇವ್ರು ಅಕ್ವಿಜೇಷನ್ ಮಾಡಿದ್ದು. ನಾವು ಭೂಮಿ ಕೊಡೋದಕ್ಕೆ ಯಾರು ರೈತರು ಹೋರಾಟ ಮಾಡಿದ್ವಿ, ಬೇಕಾದಷ್ಟು ಹೋರಾಟ ಮಾಡಿದ್ವಿ, ತಮ್ಮೆಲ್ಲ ಗೊತ್ತಿದೆ ಅದು. ಆ ಹೋರಾಟಕ್ಕೆ ಇವ್ರು ಮಣಿಲಿಲ್ಲ. ಆಯ್ತು, ಎಲ್ಲ ಮುಗಿದೋಯ್ತು. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು, ಈ ಥರ ಹಂಚ್ಬಿಡಿ ರೈತರಿಗೆ ಅಂತಂದ. ಈ ಸುಪ್ರೀಂ ಕೋರ್ಟ್ ಆರ್ಡ್ರನ್ನೇ ನೀವು ವೈಲೇಟ್ ಮಾಡಿ ನಮಗೆ ದುಡ್ಡು ಕಟ್ಟಿ, ನಿಮ್ಮ ಸ್ಮಶಾನ ಹತ್ರ ಸೈಟು, 20-30 ಸೈಟು, ಕೆರೆ ಪಕ್ಕದಲ್ಲಿ ಸೈಟು, ಬಫರ್ ಝೋನ್ ಸೈಟು ಕೊಟ್ಟರೆ ರೈತರು ನಾವೇನು ಪುಕ್ಕಟ್ಟೆ ಕೊಟ್ಟಿದ್ವಿ ಅವ್ರಿಗೆ, BDA-ನವ್ರಿಗೆ. ಆದ್ದರಿಂದ ನಾನು ಯಾವುದೇ ಸರ್ಕಾರ ಇರಲಿ, ನಾವು ರೈತರ ಪರ ಮಾತಾಡಬೇಕಾಗಿದ್ದರೆ ರೈತರಲ್ಲಿ ಯಾರು ಹೆಚ್ಚಾಗಿ ಇವತ್ತು ಬರೋದಕ್ಕೆ ಕಾರಣ ಗೊತ್ತಿದೆ ತಮ್ಮೆಲ್ಲರಿಗೂ. ಬೇಕಾದಷ್ಟು ಕೆಲಸಗಳಿರ್ತದೆ ಅವ್ರಿಗೆ. ಅರ್ಧ ಎಕರೆ, 1 ಎಕರೆ, 2 ಎಕರೆ, 10 ಎಕರೆರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾವು. ಇಲ್ಲಿ ಇರ್ತಕ್ಕಂಥ ರೈತರು ಎಲ್ಲ 1 ಎಕರೆ, 1.5 ಎಕರೆ, 2 ಎಕರೆ ಈ ಥರ ಇರ್ತಕ್ಕಂಥ ರೈತರು ಇರೋದು ಇಲ್ಲಿ ಹೆಚ್ಚಾಗಿ. ನೀವೆಲ್ಲ ತಗೊಂಡ್ರಿ, ನಾವು ಬೇಡ ಅಂತ ಹೇಳಲಿಲ್ಲ. ಹೌಸಿಂಗ್ ಬೋರ್ಡ್ 50% ಕೊಡ್ತೀನಿ ಅಂತಾರೆ, KE ಬಿಡಿಯೋರು 50% ಕೊಡ್ತೀವಿ ಅಂತಾರೆ, ಹೌಸಿಂಗ್ ಬೋರ್ಡ್ ಅಡ್ವಾನ್ಸ್ ಕೊಡ್ತೀವಿ ಅಂತಾರೆ. ನಿಮ್ಗೆ ಅಡ್ವಾನ್ಸು ಬೇಡ, ನಿಮ್ದೇನು ಬೇಡ ಸ್ವಾಮಿ, ನಾವು ತಗೊಂಡ್ರೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ನಿಮ್ಮ ಬಾಗಿಲಿಗೆ ಬಂದ್ರೆ ಬೆಳಗ್ಗೆ ಹೊತ್ತು ರೈತರನ್ನ ಒಳಗಡೆ ಬಿಡೋದಿಲ್ಲ ನೀವು, ಅದು ಏಜೆಂಟ್ಗಳ ಒಳಗಡೆ ಬಿಡ್ತಾರೆ. ರೈತರು 16 ಎಕರೆ ಕೊಟ್ಟರೆ ಹೋಗಿ ಬಾಗಿಲು ನಿಂತ್ಕೊಬೇಕಾಗ್ತದೆ. ಇದು ನಮ್ಮ ರೈತರ ಪರಿಸ್ಥಿತಿ. ಈಗ ಇದನ್ನು ಉದ್ಧಾರ ಮಾಡ್ತೀನಿ ಅಂದರೆ, ನಮ್ಮ ರಾಮಹಳ್ಳಿನೂ ಇಲ್ಲಿ ರಾಮಗೊಂಡಹಳ್ಳಿಯಲ್ಲಿ 10,000 ಲೀಟ್ರ್ ಡೈರಿಗೆ ಹಾಕೋರು, ಇವತ್ತು 1 ಲೀಟ್ರ್ ಗತಿ ಇಲ್ಲ ಅಲ್ಲಿ. ಈ ರೀತಿ ಇವತ್ತು ಸಕ್ಕರೆ ಬೆಲೆ ಎಷ್ಟು ರೈಸ್ ಆಗ್ತಿದೆ, ತರಕಾರಿ ಬೆಲೆಗಳು. ಇನ್ನು ತರಕಾರಿ ಬೆಳೆ ಭೂಮಿಗಳೆಲ್ಲ ನೀವು ಬೆಂಗಳೂರು ಸುತ್ತ ಹಾಳು ಮಾಡಕ್ಕೆ ಬಿಟ್ರೆ ಆಯ್ತು, ಇದು ಹಾಳಾಗೋಯ್ತು, ಬಿಟ್ಬಿಡಿ. ನೀವು ನಮ್ಗೆ ಆವತ್ತೇ ದುಡ್ಡು ಕೊಟ್ಬಿಟ್ಟಿದ್ರೆ ನಾವೆಲ್ಲ ದೂರ ಹೋಗಿ ನಾವು ಜಮೀನು ತಗೊಳ್ತಿದ್ವಿ. ಇವತ್ತು ಬೆಂಗಳೂರಿಂದ 100 ಕಿಲೋಮೀಟ್ರ್ ಹೋದ್ರೂ ನಿಮಗೆ 2 ಕೋಟಿ 3 ಕೋಟಿ ಕಮ್ಮಿ ಜಮೀನು ಸಿಗೋದಿಲ್ಲ. ನೀವು ನಮ್ಗೆ ಕೊಡ್ಬೋದು, 9 ಸೈಟ್ ಕೊಡ್ಬೋದು, ಇಲ್ಲ ಅಂತ ಹೇಳಿಲ್ಲ ನಾವು. ಒಂದು ಸೈಟ್ ಮಾಡ್ತೀವಿ, ವರ್ಷಕ್ಕೊಂದು ಸೈಟ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕು ನಾವು? ಯಾವತ್ತೇ ಕೊಟ್ಬಿಟ್ಟಿದ್ರೆ ನಮ್ಗೆ ಈ ಪರಿಸ್ಥಿತಿ ಇರ್ತಾನೆ ಇರಲಿಲ್ವಲ್ಲ.
ಹೋಗ್ಲಿ 1 ವರ್ಷ ಅಲ್ಲ 2 ವರ್ಷ 3 ವರ್ಷದಲ್ಲಾದ್ರೂ ಕೊಡೋದಾಗಿತ್ತಲ್ಲ. 26 ವರ್ಷ ಆಗಿ ನೀವು ಕೊಡದೇ ಇದ್ರೆ ರೈತರ ಪರಿಸ್ಥಿತಿ ಏನಾಗ ಕಾರಣ ನಾವು ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ, ರೈತರ ಜಾಗದಲ್ಲೇ ಗುರ್ತು ಮಾಡಿರೋ ಜಾಗದಲ್ಲಿ ಸೈಟ್ಗಳು ಕೊಡಬೇಕು, ಅವ್ರಿಗೂ ಕಮರ್ಷಿಯಲ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾರೇ ಸರ್ಕಾರ ಇರಲಿ ಆ ರೀತಿ ನಡ್ಕೊಬೇಕು ಅಂತ ಮತ್ತೊಮ್ಮೆ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇವೆ. ಇಲ್ಲ ಅಂದ್ರೆ ನೀವು ಅಲಾಟ್ ಮಾಡ್ತೀರಿ, ರೈತರಾಗ್ಲೇ ಕೆಲವರು ತಗೊಂಡ್ಬಿಟ್ಟಿದ್ದಾರೆ, ಅವ್ರ ಪರಿಸ್ಥಿತಿ ಬಹಳ ಕೆಟ್ಟಾಗ್ಬಿಟ್ಟಿದೆ. ಈಗಾಗಲೇ ಹೆಚ್ಚು ಕಮ್ಮಿ 28 ವರ್ಷದ ಅವ್ರ ಮನೆಗಳ ಪರಿಸ್ಥಿತಿ ಏನಾಗಿರ್ಬೇಕು, ಅವ್ರು ಹೆಂಗ್ ಬದುಕ್ತಿರ್ಬೇಕು ಅವ್ರ ಮನೆಯಲ್ಲಿ. ಈಗೇನು ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅನ್ನೋದು ಅವ್ರಿಗೆ ಜ್ಞಾನನೇ ಇಲ್ಲ. ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಆಗ್ಲಿ ಅಥವಾ 2013 ಸೆಂಟ್ರಲ್ ಗವರ್ಮೆಂಟ್ ತಂದಂತ ಭೂಸ್ವಾಧೀನ ಕಾಯ್ದೆ ಆಗ್ಲಿ ಯಾವ್ದನ್ನು ಲಕ್ಷಿಸಿದೆ. ಹೈಕೋರ್ಟ್ ಆದೇಶ ಮಾಡಿದ್ಮೇಲೆ 4 ವರ್ಷ ಚಿಲ್ಲರೆ ಆದ್ಮೇಲೆ ನೋಟಿಫಿಕೇಶನ್ ಮಾಡಿದ್ರು. ಯಾವ ನ್ಯಾಯ? ಈಗ ಬಿಡದಿನಲ್ಲಿ 50% ಕೊಡ್ತೀನಿ ಅಂತ ಹೇಳ್ತಾರೆ, ಸೂರ್ಯ ಸಿಟಿನಲ್ಲಿ 50% ಕೊಡ್ತೀನಿ ಅಂತ ಹೇಳ್ತಾರೆ, ಮೈಸೂರಿನಲ್ಲಿ 50% ಕೊಟ್ಟವ್ರೆ. ಆದ್ರೆ ಶಿವರಾಮ್ ಕಾರಂತ ಹಾಸನದಲ್ಲಿ 50% ಕೊಟ್ಟು 20% ಅಡ್ವಾನ್ಸ್ ಕೊಡ್ತಾವ್ರೆ. 20 ಲಕ್ಷ ಅಡ್ವಾನ್ಸ್ ಕೊಡ್ತಿದ್ರು. ಏನು ಕೊಡ್ದೇನೆ ಶಿವರಾಮ್ ಕಾರಂತ ಬಡನ ದೌರ್ಜನ್ಯ ಮಾಡಿ ಲೇಔಟ್ ಮಾಡಕ್ ಕೊಟ್ಟವ್ರೆ. ಇದು ಯಾವ ಸ್ಕೀಮ್ ಅಲ್ಲಿ ಮಾಡವ್ರೆ ಅಂದ್ರೆ ಸೆಕ್ಷನ್ 32 ನಲ್ಲಿ ಇವ್ರು ಏನಾದ್ರು ಮಾಡಿದ್ರೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ. ಯಾವುದು ರಿಸರ್ವ್ ಮಾಡ್ಕೊಂಡು ಕಮರ್ಷಿಯಲ್ ಸೈಟ್ ಆಗ್ಲಿ, ಕಾರ್ನರ್ ಸೈಟ್ ಆಗ್ಲಿ, 100 ಅಡಿ ಸೈಟ್ ಆಗ್ಲಿ ರೈತರಿಗೆ ಸಂಪಾಲ್ ಕೊಡ್ಬೇಕು. ಯಾವ ಕಾನೂನನ್ನು ಉಲ್ಲೇಖ ಕೇಳಿದೆ ಏಕಾಏಕಿ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಲ್ಲಿ ಜಮೀನ್ ಅಕ್ವೈರ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ಏನ್ ಗಿಡ ಮರ ಇದೆ ಏನಿದೆ ಇಲ್ಲಿ ತನಕ ಬೆಂಗಳೂರಿನಲ್ಲಿ ಕೊಟ್ಟು ಬಂದ್ರು. ಶಿವರಾಮ್ ಕಾಂತಲ್ಲಿ 3546 ಎಕರೆ 12 ಗುಂಟೆ ಅಕ್ವೈರ್ ಮಾಡ್ಕೊಂಡು ಒಂದು ಗಿಡ ಮರ ಒಬ್ಬ ರೈತನಿಗೆ ಏನು ಕಾಂಪನ್ಸೇಷನ್ ಕೊಡದೆ ಅಕ್ವೈರ್ ಮಾಡ್ಕೊಳ್ತೀವಿ, ಅದ್ರ ಮೇಲೆ ನಾವು ದೌರ್ಜನ್ಯ ಮಾಡ್ತೀವಿ ಅಂದ್ರೆ ಯಾವ ನ್ಯಾಯ? ಕಾನೂನು ಇದೆಯಾ ಈ ಸರ್ಕಾರಕ್ಕೆ? ಆದ್ರೆ ಬಿಡಗಿ ಮಾತ್ರ 50% ಬೇಕು. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಕಿತ್ತಾಡುವಾಗ ಶಿವಕುಮಾರ್ ಶಿವರಾಮ್ ಕಾರಂತಲ್ಲಿ ಯಾರು ರೈತರಲ್ವಾ? ಅದಕ್ಕೆ ಜಮೀನು ಹೋಗಿಲ್ವಾ? ಈ ಜಮೀನು ಯಾವ ರೀತಿ ಪರಿಹಾರ ಕೊಡ್ಬೇಕು? ಹಾಗಿದ್ರೆ 2013 ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಏನಾಯ್ತು ಸೆಂಟ್ರಲ್ ಗವರ್ಮೆಂಟ್? ಇದಕ್ಕೆಲ್ಲ ಪರಿಹಾರ ಕೊಡುವಂತದ್ದು ಯಾರು? ಹೆಚ್ಚು ಬೆಲೆ ಬಾಳುವಂತ ಮತ್ತು ಸಮರ್ಪಕವಾದ ರಸ್ತೆಗಳನ್ನು ಹೊಂದಿರತಕ್ಕಂತ ಶಿವರಾಮ್ ಕಾರಂತ್ ಬಿಬಿಎಂಪಿಗೆ ಕೇವಲ ಅರ್ಧ ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಜಾಗವನ್ನ ಇವ್ರು ಅಕ್ವೈರ್ ಮಾಡ್ಕೊಂಡು ಇಂಥ ದೌರ್ಜನ್ಯ ಮಾಡೋದು ಸರಿನಾ? ಹಾಗಿದ್ರೆ 2013 ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಏನಾಯ್ತು? ಹಂಗೆ ನಾವು ಏನು ಜನರಿಗೆ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡ್ಮೇಲೆ ಪರಿಹಾರ ಕೊಡ್ಬೇಕಲ್ಲ, ಅದನ್ನೆಲ್ಲ ಏನಾಯ್ತು? ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಇರುವಾಗ ಹಿಂದೆ ಅವರ ಬಿಡಿಯ ಮಿನಿಸ್ಟರ್ ಆಗಿದ್ರು, ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಲ್ಲ. ಮುಖ್ಯಮಂತ್ರಿ ನಾವು ವಿನಂತಿಸ್ತೇವೆ, ಯಾವುದೇ ಕಾರಣಕ್ಕೂ ನಮ್ಗೆ 50 ಭಾಗ ಕೊಡದೆ ನಾವು ಜಮೀನು ಕೊಡಲ್ಲ. ನೀವೆಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಹೋರಾಟವನ್ನು ಮಾಡ್ತೇವೆ. ಇಲ್ಲ ನೀವು ನಮ್ಮ ಮೇಲೆ ಗುಂಡು ಹಾಕ್ತೀರಾ ಹಾಕಿ, ನಾವು ಎಷ್ಟು ಜನ ಸಹಾಯಕರು ರೆಡಿ ಇದ್ದೇವೆ. ಆದ್ರೆ ನೀವು ಕಾನೂನು ವಿರುದ್ಧವಾಗಿ ರೈತರಿಗೆ ಮೋಸ ಮಾಡ್ಲಿಕ್ಕೆ ಹೋದ್ರೆ ನಾವ್ ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ಇದು ಎಚ್ಚರಿಕೆ ಮಾತು ಹೇಳ್ತೀವಿ. ಇದು ಉಗ್ರ ಹೋರಾಟ ಮಾಡ್ತೀವಿ. ದಯವಿಟ್ಟು ತಾವು ಮೂಲ ನಿವಾಸಿ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೋಸ್ಕರ ಪ್ರಾರಂಭವಾದಂತ ಶಿವರಾಮ್ ಕಾರಂತ ಬಡಾವಣೆಯ ಆಗುಹೋಗುಗಳಲ್ಲಿ ರೈತ ಬಂಧುಗಳಿಗಿಂತಲೂ ಹೆಚ್ಚಾಗಿ ರೈತರೇ ಆಗಿ ರೈತರೊಂದಿಗೆ ಭಾಗವಹಿಸಿದಂತ, ವಿಶೇಷವಾಗಿ ನಮಗೆ ಹೆಚ್ಚು ಶಕ್ತಿ ನೀಡಿದಂತ, ನೈತಿಕ ಬಲ ನೀಡಿದಂತ ಮಾಧ್ಯಮ ಮಿತ್ರರಿಗೆ ನಾವು ಈ ಹಂಚಿಕೆ ಸಂದರ್ಭಕ್ಕೆ ತಲುಪಿರೋದ್ರಿಂದ ವಂದನೆಗಳನ್ನು ಸಲ್ಲಿಸ್ತೇವೆ. ಆದರೆ ಹಂಚಿಕೆ ಸಂದರ್ಭ ಬಂದಾಗ್ಲೂ ಸಹ ಅವಶ್ಯಕತೆಯಲ್ಲಿರ್ತಕ್ಕಂಥ ರೈತರ ಭೂಮಿನ ಕಿತ್ಕೊಂಡ ಸರ್ಕಾರಕ್ಕೂ ಬಿಡಿಗೂ ನ್ಯಾಯಕ್ಕಾಗಿ ನಾವು ಒತ್ತಾಯಿಸುತ್ತಾ, ನಮ್ಗೆ ಏನು ಸುಪ್ರೀಂ ಕೋರ್ಟ್ 40-60 ಶೇರ್ ರೇಷಿಯೋಲ್ಲಿ ಮಾಡಿ ಅಂತ ಆದೇಶ ಕೊಟ್ಟರು, ಸುಪ್ರೀಂ ಕೋರ್ಟನ್ನ ಯಾವುದೇ ರೀತಿ ನಮ್ಮ ಸರ್ಕಾರ ಆಗಲಿ ಅಥವಾ ಬಿ ಡಿ ಆಗಲಿ ಪರಿಗಣಿಸಿಲ್ಲ ಅನ್ನೋ ನಮ್ಮ ಸರ್ಕಾರಕ್ಕೆ ಒತ್ತಾಯಿಸ್ತಾ ನಾನು ಇವತ್ತವರೆಗೂ 3500 ಎಕರೆಗೆ ಯಾವುದೇ ರೈತರನ್ನ ಸಭಾಗತದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ, ಯಾವುದೇ ವಿಚಾರ ಚರ್ಚೆ ಆಗಲಿಲ್ಲ. ಇವತ್ತು ಹಂಚಿಕೆ ಹಂತಕ್ಕೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಥರ ಇಂಟರ್ನೆಟ್ ಸರ್ಟಿಫಿಕೇಟ್ ಕೊಟ್ಟರು, ಈಗಲೂ 60-70% ಕೊಟ್ಟಿದ್ದಾರೆ. ಈಗಲೂ ಲಾಬಿ ನಡೀತಾ ಇದೆ, 3 ಲಕ್ಷ 5 ಲಕ್ಷ ಅಂತ. ಕೋರ್ಟ್ ಇದೆ, ಫೈನಲ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನೋ ಒಂದು ಏಜ್ಗಳು ಓದ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಮಾಡೋದೇ ಅವ್ರಿಗೆ ವೃತ್ತಿಯಾಗಿದೆ. ಅಧಿಕಾರ ಮಾಡೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದು ಬೀಡದಲ್ಲಿ ಮೊದಲನೇ ಅಜೆಂಡಾ ಆಗಿದೆ.